गुरुभ्यो नमः ओं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಅತ್ಯಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಿಳಿಸುತ್ತಾ ಈ ಒಂದು ವಿಡಿಯೋದಲ್ಲಿ ನೀವು ಕನ್ಯಾ ರಾಶಿಯ ಶ್ರೀ ಪರಾಭವನಾಮ ಸಂವತ್ಸರದ ಫಲಾಫಲಗಳು ಅಂದರೆ ಈ ಒಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಬರ್ತಕ್ಕಂಥ ಅನುಕೂಲತೆಗಳು ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ಕನ್ಯಾ ರಾಶಿಯವರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳುವಂಥದ್ದಾಗುತ್ತೆ ಅಂತ ಹೇಳೋದು. ಇಲ್ಲಿ ಕನ್ಯಾ ರಾಶಿಯವರಿಗೆ ಶ್ರೀ ಪರಾಭವನಾಮ ಸಂವತ್ಸರದ ಒಂದು ಪ್ರಮುಖ ಅಂತ ಹೇಳೋದಾದರೆ ಆಯ ವ್ಯಯ ನೋಡುವಂಥದ್ದಾದರೆ ಆಯ 8 ಇದೆ, ವ್ಯಯ 11 ಇದೆ. ಅಂದರೆ ಇಲ್ಲಿ 8 ಆದಾಯ ಇದೆ, 11 ಖರ್ಚುಗಳು ಬರುವಂಥದ್ದು ಇದೆ. ಅಂದರೆ ಖರ್ಚುಗಳು ಈ ಒಂದು ವರ್ಷದಲ್ಲಿ ಅಂದರೆ ಈ ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ನಿಮಗೆ ಹೆಚ್ಚು ಕಡಿಮೆ ಖರ್ಚುಗಳು ಅಧಿಕವಾಗಿರುತ್ತೆ. ಅದು ಕೂಡ ಧಾರ್ಮಿಕ ಒಂದು ಕಾರ್ಯಕ್ರಮಗಳಿಗೆ ಅಥವಾ ಒಂದು ಶುಭ ಕಾರ್ಯಕ್ರಮಗಳಿಗೆ ಅಧಿಕವಾದ ಖರ್ಚುಗಳು ಇರುತ್ತೆ. ಅಂದರೆ ಒಂದು ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಯಜ್ಞ ಯಾಗಾದಿ ಹೋಮ ಹವನಾದಿಗಳಾಗಿರ್ಬೋದು, ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಮನೆಯಲ್ಲಿ ನಿಮ್ಮ ಒಂದು ಮುಂದಾಳತ್ವದಲ್ಲಿ ಖರ್ಚುಗಳು ಅಧಿಕವಾಗಿ ಬರುತ್ತವೆ ಅಂತಲೇ ಹೇಳಬಹುದು. ಇನ್ನು ಈ ಕನ್ಯಾ ರಾಶಿಯವರಿಗೆ ಅಂದರೆ ಈ ಒಂದು ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂತಹ ಮೊದಲನೆಯ ಅಕ್ಷರಗಳು ಅಂತ ನೋಡೋದಾದರೆ ಇಲ್ಲಿ ಟೋ ಪ ಪಿ ಪೂ ಪ ಶ ಟ ಪೆ ಪೋ ಅಂದರೆ ಈ ಒಂದು ಮೊದಲನೇ ಅಕ್ಷರಗಳು ಕನ್ಯಾ ರಾಶಿಯಲ್ಲಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು 2026 ಅಥವಾ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಕನ್ಯಾ ರಾಶಿಯವರ ಒಂದು ಗುಣ ಸ್ವಭಾವ ಯಾವ ರೀತಿಯಲ್ಲಿರುತ್ತೆ ಅಥವಾ ಕನ್ಯಾ ರಾಶಿಯವರು ಓವರಾಲ್ ಆಗಿ ಈ ಒಂದು ಸ್ವಭಾವಗಳಂತ ನೋಡೋದಾದರೆ ಇಲ್ಲಿ ನಿಮಗೆ ಬರ್ತಕ್ಕಂತಹ ನಕ್ಷತ್ರಗಳು ನೋಡೋದಾದರೆ ಉತ್ತರ ಪಾಲ್ಗುಣಿ 2, 3, 4 ಪಾದಗಳು ಬರುತ್ತೆ. ಮತ್ತು ಹಸ್ತ ಸಂಪೂರ್ಣ ಪಾದಗಳು ಬರುತ್ತೆ, 1, 2, 3, 4 ಪಾದಗಳು ಬರುತ್ತೆ. ಇನ್ನು ಚಿತ್ತ ನಕ್ಷತ್ರದ ಮೊದಲು 2 ಪಾದಗಳು ಈ ಒಂದು ಕನ್ಯಾ ರಾಶಿಯಲ್ಲಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ರಾಶ್ಯಾಧಿಪತಿ ಬುಧ ಆಗಿರ್ತಾನೆ. ಅಂದರೆ ಈ ಕನ್ಯಾ ರಾಶಿಯವರಿಗೆ ಬುಧ ರಾಶ್ಯಾಧಿಪತಿ ಆಗಿರ್ತಾನೆ. ಹಾಗಾಗಿ ಇವರು ಅಂತೇಳಿ ಒಳ್ಳೆ ಮೇಧಾವಿಗಳು, ಪಂಡಿತರು, ಮತ್ತು ಒಳ್ಳೆ ಜ್ಞಾನ ಸಂಪಾದನೆ ಉಳ್ಳವಂಥವರು ಮತ್ತು ಸಮಾಧಾನಶೀಲರು, ಮತ್ತು ಇವರಿಗೆ ಬುದ್ಧಿವಂತಹ ಬಳಗ ಅಂತಲೇ ಕರಿಬೋದು. ಅಂದರೆ ಅಷ್ಟು ಯಥೇಚ್ಛವಾಗಿ ಒಂದು ಒಳ್ಳೆ ಬುದ್ಧಿಯನ್ನು ಇವರು ಕನ್ಯಾ ರಾಶಿಯವರು ಹೊಂದಿರ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ರಾಶಾಧಿಪತಿ ಬುಧ ಆಗಿರೋದ್ರಿಂದ ಇವರಿಗೆ ಒಳ್ಳೆಯ ಜ್ಞಾನವನ್ನು ಹುಟ್ಟುತ್ತಲೇ ತೊಗೊಂಡ್ಕೊಂಡು ಬಂದುಬಿಟ್ಟಿರ್ತಾರೆ. ಒನ್ ಟೈಮಲ್ಲ, ಇವ್ರಿಗೆ ಹುಟ್ಟುತ್ತಲೇ ಅದು ಒಂಥರ ಏನೋ ಜನರಲ್ ನಾಲೆಜು ಒಳಗಡೆ ರೀಫಿಲ್ ಆಗಿಬಿಟ್ಟಿರುತ್ತೆ, ಅಂದರೆ ಜನ್ರೇಟ್ ಆಗಿಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವರಿಗೆ ವ್ಯವಹಾರದಲ್ಲಿ ಒಳ್ಳೆ ಲಾಭ, ಅಂದರೆ ಬಿಸ್ನೆಸ್ ಮಾಡೋದರಲ್ಲಿ ಕನ್ಯಾ ರಾಶಿಯವರು ಒಳ್ಳೆ ಎತ್ತಿದ ಕೈ ಅಂತ ಅನ್ಬೋದು. ಆಮೇಲೆ ಯಾವುದೇ ರೀತಿ ದುಂದು ವೆಚ್ಚಗಳಿಗೆ ಇವರು ಕೈ ಹಾಕೋದಿಲ್ಲ ಕನ್ಯಾ ರಾಶಿಯವರು. ತುಂಬ ಒಡಂಬಡಿಕೆ ಅಥವಾ ತೋರಿಸ್ಕೊಳ್ಳೋದು ಇದು ಯಾವುದು ಕನ್ಯಾ ರಾಶಿಯವರಿಗೆ ಇಷ್ಟ ಆಗೋದಿಲ್ಲ. ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ತಮ್ಮ ಕೆಲಸ ಆಯಿತು ತಾವಾಯಿತು ಯಾವುದೂ ತಂಟೆ ತಕರಾರಿಗೆ ಆದಷ್ಟು ಇವರು ಹೋಗೋದಿಲ್ಲ. ತಮ್ಮ ಕೆಲಸ ಏನಿದೆ ಅಷ್ಟನ್ನು ಮಾಡಿ ಮುಗಿಸಿ ಮತ್ತೆ ಮನೆಗೆ ಹೋಗೋದು, ಮತ್ತು ಆಫೀಸಿಗೆ ಬರೋದು, ಅಥವಾ ಮತ್ತೆ ನಿಮ್ಮ ಒಂದು ವ್ಯಾಪಾರಕ್ಕೆ ಹೋಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವರು ಏನೇ ಕೆಲಸ ಮಾಡಿದರು ಅದನ್ನು ಟಾಪ್ ಟು ಬಾಟಮ್ ಅಂದರೆ ಪ್ರತಿಯೊಂದನ್ನು ಇವರು ಲೆಕ್ಕಕ್ಕೆ ಹಾಕ್ತಾರೆ. ಅಂದರೆ ಈ ದಿನ ನೀವೇನಾದರೂ ಅವ್ರ ಹತ್ರ ಕೆಲಸ ಮಾಡ್ತೀರಿ ಅಂದರೆ ಬೆಳಿಗ್ಗೆ 8ರಿಂದ ಸಾಯಂಕಾಲ 6 ಗಂಟೆವರೆಗೂ ನನ್ನ ಹತ್ರ ಇರಬೇಕು, ನೀನು ಏನೋ 1 ಅವರ್ ನಿಂಗೆ ರೆಸ್ಟ್ ಕೊಡ್ತೀನಿ, ಉಳಿದ ಟೈಮು ನಾನು ಏನು ಹೇಳ್ತೀನಿ ಅದು ಕೇಳಬೇಕು ಅಂತಲೇ ಹೇಳ್ತಾರೆ. ಒಂದು ವೇಳೆ ನೀವು ಕೇಳಿಲ್ಲ ಅಂದರೆ ಅವ್ರು ನೆಕ್ಸ್ಟ್ ನಿಮ್ಮನ್ನು ಕರೆಯಲ್ಲ. ಒಂದು ವೇಳೆ ಕೇಳಿದರೆ ಇನ್ನು ಅವರು ನಿಮ್ಮನ್ನು ಬಿಡಲ್ಲ. ಅಂದರೆ ಅಷ್ಟು ಅನ್ಯೋನ್ಯತೆಯನ್ನು ಈ ಕನ್ಯಾ ರಾಶಿಯವರು ಹೊಂದಿರ್ತಾರೆ. ಅಂದರೆ ಯಾರಾದರೂ ಇವರನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದೇ ಆದಲ್ಲಿ ಅಥವಾ ಇವರು ಅವರನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದೇ ಆದಲ್ಲಿ ಆ ವ್ಯಕ್ತಿ ಒಂದು ಒಳ್ಳೆಯ ಉನ್ನತ ಹಂತಕ್ಕೆ ಹೋಗುವಂತನಾಗ್ತಾನೆ. ಅಂದರೆ ಅಷ್ಟು ಮೇಧಾವಿಗಳು ಈ ಕನ್ಯಾ ರಾಶಿಯವರು. ಅಂದರೆ ಅವ್ರನ್ನ ಸರಿಯಾಗಿ ತಿದ್ದಿಸ್ತಾರೆ, ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ, ಅವರನ್ನು ಕೂಡ ತಾವು ಬೆಳೆಯೋದಲ್ಲದೆ ಅವರನ್ನು ಬೆಳೆಸ್ತಾರೆ. ಅಂದರೆ ಅಷ್ಟು ಒಳ್ಳೆಯ ಗುಣ ಈ ಕನ್ಯಾ ರಾಶಿಯವರದು. ಅಂದರೆ ಈಗ ಒಬ್ಬ ಗುರು ತಾನೂ ಬೆಳೆಯೋದಲ್ಲದೆ ಶಿಷ್ಯನು ಬೆಳೀತಾನೆ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಕನ್ಯಾ ರಾಶಿಯವರು ಅವರಿಗೆ ತಿಳಿದಿರತಕ್ಕಂತಹ ಜ್ಞಾನವನ್ನು ಅವರಿಗೂ ಬೋಧನೆ ಮಾಡ್ತಾರೆ. ಮತ್ತು ಮುಂದೆ ಅವರಿಗೆ ಕಷ್ಟಗಳು ಬಂದಾಗ ಯಾವ ರೀತಿಯಲ್ಲಿ ನೀವು ನಿಭಾಯಿಸಬೇಕೆಂಬುದನ್ನು ಕೂಡ
ಉದಾಹರಣೆಯೊಂದಿಗೆ ಅವರಿಗೆ ವಿವರಣೆ ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಟೀಕೆ ಮಾಡುವುದರಲ್ಲಿ ಮತ್ತು ವಿಶ್ಲೇಷಣೆ ಮಾಡುವುದರಲ್ಲಿ ಸಿದ್ಧಹಸ್ತರು. ಏನಾದರೂ ಒಂದು ಟೀಕೆ ಅಂತೀವಲ್ಲ, ಈಗ ಯಾರು ರಾಜಕಾರಣಿಗಳು ಮಾಡ್ತಿರ್ತಾರೆ, ಅವರು ಜವಾಬ್ದಾರಿ ಇದೆ ಹಾಗೆ ಹೀಗೆ ಅಂತ, ಆ ರೀತಿಯಲ್ಲಿ ಇವರು ಒಂದು ಟೀಕೆಗೆ ಇಳಿದ್ರು ಅಂದರೆ ಅವ್ರನ್ನ ಸೋಲಿಸ್ಲಿಕ್ಕಾಗಲ್ಲ. ಅಂದರೆ ಅಷ್ಟು ಎವಿಡೆನ್ಸ್ ಇಟ್ಕೊಂಡಿರ್ತಾರೆ, ಪಕ್ಕ ರಿಸಲ್ಟ್ ರೈಪಲ್ಲೇ ಇರುತ್ತೆ. ಆಮೇಲೆ ಆ ಟೀಕೆ ಹೇಗಿರುತ್ತೆ ಅಂದರೆ ಸರಿಯಾದೇ ಇರುತ್ತೆ, ಯಾರೋ ಅದನ್ನು ತೆಗೆದು ಹಾಕಲಿಕ್ಕೆ ಆಗಲ್ಲ. ಕರೆಕ್ಟಾಗಿ ಹೇಳಿದ್ದಾರೆ ರೀ, ಅದರಲ್ಲಿ ಏನು ತಪ್ಪಿದೆ ಅಂತ ವಾದ ಮಾಡ್ತಾರೆ ಬೇರೆಯವರು. ಅಂದರೆ ಅಷ್ಟು ಇವರು ಟೀಕಾಕಾರರು, ಅಂದರೆ ಕನ್ಯಾ ರಾಶಿಯವರು. ಅಂದರೆ ಕರೆಕ್ಟಾಗಿ ಅದನ್ನು ಜುಟ್ಟ ಹಿಡಿದು ಬಿಡ್ತಾರೆ, ಎಲ್ಲೂ ಅಳ್ಳಾಡ್ಲಿಕ್ಕೆ ಆಗಲ್ಲ, ಜುಟ್ಟ ಅವ್ನ ಕೈಯಲ್ಲಿ ಇದೆ, ಇನ್ನೆಲ್ಲ ಅಳ್ಳಾಡ್ತಾನೆ. ಆ ರೀತಿಯಲ್ಲಿ ಕನ್ಯಾ ರಾಶಿಯವರು ಟೀಕೆ ವಿಷಯದಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ವಿಶ್ಲೇಷಣೆ ಅಂದರೆ ಎಕ್ಸ್ಪ್ಲೇನ್ ಮಾಡೋದರಲ್ಲೂ ಕೂಡ ಎತ್ತಿದ ಕೈ. ಅಂದರೆ ತುಂಬ ವಿಶೇಷವಾಗಿ ಗೌರವಪೂರ್ವಕವಾಗಿ ಒಳ್ಳೊಳ್ಳೆ ಪದಗಳನ್ನು ಇವರು ಕನ್ಯಾ ರಾಶಿಯವರು ಯೂಸ್ ಮಾಡ್ತಾರೆ. ಯಾಕಂದರೆ ಇವರು ರಾಶಾಧಿಪತಿ ಬುಧ ಆ ಒಂದು ನಾಲೆಜನ್ನು ಇವರಿಗೆ ಚೆನ್ನಾಗಿ ಗ್ರಹಿಕೆ ಮಾಡಿ ಕೊಟ್ಟಿರ್ತಾನೆ ಅಂತಲೇ ಹೇಳ್ಬೋದು. ಅಂದರೆ ಆ ಸಂದರ್ಭಕ್ಕೆ ಅನುಗುಣವಾಗಿ ವರ್ಡ್ಗಳನ್ನು ಯೂಸ್ ಮಾಡ್ತಾರೆ. ಇವಾಗ ಮಳೆಗಾಲದಲ್ಲಿ ನಾವು ಹೇಗೆ ಹೇಳಬೇಕು, ಯಾವ ಪದಗಳನ್ನು ಯೂಸ್ ಮಾಡಬೇಕು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ತಾರೆ. ಚಳಿಗಾಲ ಬಂದಾಗ ಯಾವ ಜನ ಹೇಗೆ ಏನು ಎತ್ತ ಅನ್ನೋದು ಕ್ಯಾಲ್ಕುಲೇಷನ್ ಹಾಕಿ ಆ ಚಳಿಗಾಲದಲ್ಲಿ ಏನೇನು ವರ್ಡ್ಗಳನ್ನು ಯೂಸ್ ಮಾಡಿದರೆ ಜನಕ್ಕೆ ಹತ್ತಿರಕ್ಕೆ ಹೋಗುವಂಥದ್ದಾಗುತ್ತೆ, ಅದನ್ನು ತೆಗಿತಾರೆ. ಇನ್ನು ಈಗ ಬೇಸಿಗೆ ಕಾಲ ಪ್ರಾರಂಭ ಆಗುತ್ತೆ. ಈ ಬೇಸಿಗೆ ಕಾಲದಲ್ಲಿ ನಾವೆಲ್ಲ ಏನು ಮಾಡಬೇಕು, ಎಂಥದ್ದು, ಅದೆಲ್ಲ ಪದಗಳು ಇರ್ತವೆ ಒಂದೊಂದು. ಈಗ ನಾವು ಸಮ್ಮರ್ ಅಂದರೆ ಇಂಗ್ಲೀಷ್ ಆಯಿತು, ಅದೇ ಬೇಸಿಗೆ ಅಂದರೆ ಇಂಗ್ಲೀಷ್ ಆಯಿತು, ಅದೇ ಮಧ್ಯಾಹ್ನ ಉರಿ ಬಿಸಿಲು, ಈ ರೀತಿ ಕೆಲವೊಂದನ್ನು ಅಟ್ರಾಕ್ಟಿವ್ ವರ್ಡ್ಸ್ ಅಂತೀವಿ, ಅದನ್ನು ಇವರು ಚೆನ್ನಾಗಿ ಬಳಸ್ಕೊಳ್ಳುವಂಥರಾಗ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಅಂತ ಹೇಳ್ತೀವಲ್ಲ, ಅದು ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವರಿಗೆ ಸಹಾಯ ಮಾಡುವ ಗುಣ ಇದೆ, ಆದರೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾರೆ. ಈಗ ನಾವು 10 ರೂಪಾಯಿ ಕೇಳಿದರೆ ಅವ್ರು 10 ರೂಪಾಯಿ ಕೊಡಲ್ಲ, 1 ರೂಪಾಯಿ ಕೊಡ್ತಾರೆ. ಇಲ್ಲಪ್ಪ ನನ್ನ ಹತ್ರ ಇರೋದಷ್ಟೇ. ಅಂದರೆ ಆ ವ್ಯಕ್ತಿಗೆ ಸಹಾಯ ಮಾಡಿದಂಗೂ ಆಗುತ್ತೆ, ಬಟ್ ಕಂಟ್ರೋಲ್ ಮಾಡ್ತಾರೆ. ಅಂದರೆ ಮಿಸ್ಯೂಸ್ ಮಾಡಿಕೊಂಡ್ರೆ ಕಷ್ಟ ಅಂತೇಳಿ ಅವ್ರು ಅಲ್ಲಿ ಕಂಟ್ರೋಲ್ ಮಾಡ್ತಾರೆ. ಸೊ ಸಹಾಯ ಮಾಡುವ ಮನಸ್ಸಿದೆ, ಆದರೆ ಕಂಟ್ರೋಲ್ ಮಾಡಿ ಸಹಾಯ ಮಾಡ್ತಾರೆ. 10 ರೂಪಾಯಿ ಕೇಳಿದರೆ 1 ರೂಪಾಯಿ ಕೊಡ್ತಾರೆ ಕನ್ಯಾ ರಾಶಿಯವರು. ಅಂದರೆ ದಾನದ ವಿಷಯದಲ್ಲಿ ಮಾತ್ರ ಇವರು ತುಂಬ ಅಕ್ಯುರೇಟಾಗಿ, ಅಂದರೆ ಕಣ್ಣೆದುರಿಗೆ ಕಾಣಿಸ್ಬೇಕಾದ್ರು, ನೀನು ಕಷ್ಟ ಇದೆಯಾ, ಸರಿ ಓಕೆ, ನನ್ನ ಕೈಯಲ್ಲಿ ಇಷ್ಟ ಇದೆಯಪ್ಪ, ಇಷ್ಟೇ ಕೊಡ್ತೇನೆ, ನೀನು ಕೇಳಿದಷ್ಟು ನಾನು ಕೊಡಲಿಕ್ಕಾಗಲ್ಲ ಅಂತ ಓಪನ್ ಆಗಿ ಹೇಳಿಬಿಟ್ಟು ಅವ್ರು ಆಯಿತು ಕೊಡಿ ಅಂದರೆ ಕೊಡ್ತಾರೆ, ಇಲ್ಲ ನನಗೆ ಬೇಡ ಬಿಡಿ ಅಂದರೆ ಆಯ್ತು ನಿನ್ನ ಇಷ್ಟ ಹೋಗಂತ ಕಳಿಸ್ಬಿಡ್ತಾರೆ. ಅಂದರೆ ಆ ಕನ್ಯಾ ರಾಶಿಯವರು ದಾನದ ವಿಷಯದಲ್ಲಿ ಮಾತ್ರ ಎತ್ತಿದ ಕೈ. ಇನ್ನು ಅಷ್ಟೇ ಬೇಗದಲ್ಲಿ ಇದರಲ್ಲಿ ಯಾರನ್ನೂ ಇವರು ನಂಬಲ್ಲ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಯಾರಾದರೂ ಕಷ್ಟ ಅಂತ ಬಂದರೆ ಅಷ್ಟು ಬೇಗ ಇವರು ನಂಬಲ್ಲ. ಎಲ್ಲಿ ನಿನ್ನ ಕಷ್ಟ ಹೇಗಿರುತ್ತೆ, ಏನಪ್ಪ ನಿನ್ನ ಸಮಸ್ಯೆ, ಆಯಿತು ಹೋದ ವರ್ಷ ಏನು ಮಾಡಿದ್ದಿ, ಇದೇ ಕಷ್ಟ ಬಂದಾಗ ಸುಮ್ಮನೆ ಏನೇನೋ ಅದೇ ಹೇಳಿದ್ನಲ್ಲ ಟೀಕಾಕಾರರು ಏನೋ ಒಂದು ಕೇಳ್ತಾನೆ ಇರ್ತಾರೆ ಇವರು. ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಈ ಸಹಾಯದ ವಿಷಯದಲ್ಲಿ ಮಾತ್ರ ಇವ್ರನ್ನ ಹತ್ರ ಜಾಸ್ತಿ ಕೇಳಲಿಕ್ಕೆ ಹೋಗಬಾರ್ದು. ಅಂದರೆ ಕೇಳಿದರೆ ನಮ್ಮ ಮರ್ಯಾದೆ ಹರಾಜಕ್ಕೆ ಹಾಕಿಬಿಡ್ತಾರೆ. ಅಂದರೆ ಅಷ್ಟು ಇವರು ಅದಕ್ಕೆ ಉದಾಹರಣೆಯೊಂದಿಗೆ ಆಮೇಲೆ ಆ ಸಮಸ್ಯೆ ಎಲ್ಲವನ್ನು ಕ್ಯಾರಿ ಮಾಡಿಕೊಂಡು ಹೋಗ್ಬೇಕು. ಈಗ ಹೆಂಗೆ ಕೋರ್ಟು ಸಾಕ್ಷಿ ಇದ್ರೇ ನಾವು ಅದನ್ನು ಪರಿಗಣನೆಗೆ ತಗೊಳ್ತೀವಿ, ಮಾಯ ಮಾತು ತಗೊಳ್ಳಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಕನ್ಯಾ ರಾಶಿಯವರು ಅಷ್ಟೇ, ನಿನ್ನ ಸಮಸ್ಯೆ ಏನಿದೆ ತೊಗೊಂಡು ಬಾ, ಅದನ್ನು ನೋಡ್ತೀನಿ, ನನಗೆ ಸಹಾಯ ಮಾಡೋವಾಗಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳುವಂಥ ಇರುತ್ತೆ. ಇನ್ನು ಅದೇ ರೀತಿಯಾಗಿ ತಮ್ಮ ಸವಾಲುಗಳನ್ನು ಅಥವಾ ತಮ್ಮ ಒಂದು ಸಮಸ್ಯೆಗಳನ್ನು ತಾವೇ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಕನ್ಯಾ ರಾಶಿಯವರು ಆದಷ್ಟು. ಅಂದರೆ ಯಾರೋ ಮುತುವರ್ಜಿ ವಹಿಸ್ಕೊಳ್ಳೋದು ಅಥವಾ ಯಾರೋ ನಮಗೆ ಸಹಾಯ ಮಾಡೋದು, ಅಥವಾ ಯಾಕಂದರೆ ಇವರೇ ಇನ್ನೊಬ್ರಿಗೆ ಸಹಾಯ ಮಾಡಬೇಕಾದ್ರೆ ಒಂದು ಸ್ವಲ್ಪ ತೂಕ ನೋಡ್ತಾರೆ, ಅಥವಾ ಏನಂತೀರ ಅದು ರಿಯಾಲಿಟಿ ಚೆಕ್ಕಿಗೆ ಇಳಿತಾರೆ. ಇನ್ನು ಇವ್ರ ಸಮಸ್ಯೆ ಅಂತ ಇನ್ನೊಬ್ರು ಹತ್ರ ಹೋದ್ರೆ ಅವ್ರು ಸುಮ್ಮನೆ ಇರ್ತಾರೆ. ಅವ್ರು ಕೇಳಿದರೆ 108 ಮಾತಾಡಿದೆ, ಈಗ ನನ್ನ ಹತ್ರ ಬಂದಿದೆ, ಅದಕ್ಕೆ ಇವ್ರು ಏನು ಮಾಡ್ತಾರೆ, ಹಿಂಜರಿಕೆ ಸ್ವಭಾವ. ಯಾರ ಹತ್ರ ಇವರು ಕನ್ಯಾ ರಾಶಿಯವರು ಆದಷ್ಟು ಸಹಾಯನ ಕೇಳೋದಿಲ್ಲ. ಆ ಇದ್ದದ್ದು ಸಮಸ್ಯೆ ಏನೇ ಇರಲಿ, ಅದು ಆರ್ಥಿಕ, ದೈಹಿಕ, ಮಾನಸಿಕ, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಎಂಥದೇ ಸಮಸ್ಯೆ ಇರಲಿ ತಮ್ಮಗಳಿಗೆ ಒಳಗಡೆ ಬಗೆಹರಿಸ್ಕೊಳ್ಳುವಂಥದ್ದಾಗುತ್ತೆ ಕನ್ಯಾ ರಾಶಿಯವರು. ಅಂದರೆ ಇಲ್ಲಿ ಕನ್ಯಾ ರಾಶಿಯವ್ರದ್ದು ಓವರಾಲ್ ಆಗಿ ಗುಣ ಅಂತ ನೋಡೋದಾದರೆ ಶಾಂತ, ಆದರೆ ಟೀಕಾಕಾರರು, ಮತ್ತು ತಮ್ಮ ಸಮಸ್ಯೆಗಳನ್ನು ತಾವೇ ಬಗೆಹರಿಸುವಂಥವ್ರು. ಸಹಾಯ ಅಂತ ಬಂದಾಗ ರಿಯಾಲಿಟಿ ಚೆಕ್ಕಿಗೆ ಇಳಿದು ಸಹಾಯ ಮಾಡುವಂಥವ್ರು. ಇಷ್ಟೇ ಸಿಂಪಲ್. ಇದಿಷ್ಟು ಗುಣಗಳಿರುತ್ತೆ. ಇನ್ನು ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಇವರ ಒಂದು ಭವಿಷ್ಯ ಅಥವಾ ಫಲಾಫಲಗಳು, ಅನುಕೂಲಗಳು, ಅನಾನುಕೂಲಗಳು, ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅಂತ ನಾವು ನೋಡೋಣ. ಇಲ್ಲಿ ನಿಮಗೆ ಕನ್ಯಾ ರಾಶಿಯವರಿಗೆ ಒಂದು ರೀತಿಯಲ್ಲಿ ಈ ಒಂದು ದಿನದಲ್ಲಿ, ಅಂದರೆ ಈ 2026 ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ನಿಮಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆಗುತ್ತೆ.
ಅಂದರೆ ಒಂದು ರೀತಿಯಲ್ಲಿ ಹೇಗೆ ಹೇಳೋದು ಅದು, ಈಗ ಯಾವುದೋ ಒಂದು ವಿಷಯ ಬಂದಿರುತ್ತೆ ನಿಮ್ಮ ಒಂದು ಹತ್ತಿರಕ್ಕೆ, ಅಥವಾ ಕುಟುಂಬದ ವಿಷಯನೇ ಏನೋ ಮಾತಾಡಬೇಕಾಗಿರುತ್ತೆ. ಬಟ್ ಇಲ್ಲಿ ನಿಮಗೆ ಅದು ಸರಿಯಾದ ಒಂದು ಯಾಕೋ ಮಾಹಿತಿ ಇಲ್ಲ ಅಂತೇಳಿ ಅವ್ರ ಜೊತೆ ವಾದಕ್ಕೆ ಇಳಿದ್ಬಿಡ್ತೀರ. ಮೊದಲೇ ನೀವು ಟೀಕಾಕಾರರು, ವಾದಕ್ಕೆ ಇಳಿದ್ಬಿಡ್ತೀರ. ಅದು ಹೆಂಗೆ ಹೇಳ್ತೀಯ, ನಿನ್ಗೆ ಹೆಂಗೆ ಗೊತ್ತೋದು, ಆ ರೀತಿಯಲ್ಲಿ ಹೇಳಿದಾಗ ಆ ವ್ಯಕ್ತಿ ಏನು ಮಾಡ್ತಾನೆ, ನಿಮ್ಮ ಜೊತೆ ಜಾಸ್ತಿ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆಯ್ತು ನೀನು ಇಷ್ಟ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಂತ ಜಾಗ ಖಾಲಿ ಮಾಡಿಬಿಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಮನಸ್ತಾಪಗಳು ಸಣ್ಣದಿರೋದು ದೊಡ್ಡದಾಗುತ್ತೆ, ಒಮ್ಮೊಮ್ಮೆ ಅತಿರೇಕಕ್ಕೆ ಹೋಗ್ಬೋದು. ಹಾಗೂ ಈ ಒಂದು ದಿನಗಳಲ್ಲಿ ದಾಂಪತ್ಯದ ಜೀವನದ ಒಂದು ಸಮಸ್ಯೆ ಕೂಡ ಎದ್ದು ಕಾಣುವಂಥದ್ದು ಇದೆ. ಅಂದರೆ ಇಲ್ಲಿ ಪ್ರಥಮವಾಗಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈ ಕನ್ಯಾ ರಾಶಿಯವ್ರದ್ದು ಆದಷ್ಟು ಸ್ವಲ್ಪ ಟೀಕೆ ಮಾಡೋದು ಜಾಸ್ತಿ ಇರೋದರಿಂದ ಅದಕ್ಕೆ ಇದನ್ನು ಪ್ರಥಮವಾಗಿ ತೊಗೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಬರುವಂಥದ್ದಾಗುತ್ತೆ. ಅದು ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ, ಅತ್ತೆ ಮಾವ, ಗಂಡ ಹೆಂಡತಿ, ಹೇಗಾದರೂ ತಗೊಳ್ಳಿ. ಆದರೆ ಗಂಡ ಹೆಂಡತಿ ಅಂತ ಬಂದಾಗ ಇವರಿಗೆ ಸ್ವಲ್ಪ ಮನಸ್ತಾಪಗಳು, ಘರ್ಷಣೆ, ವಾದ ವಿವಾದ, ಟೀಕಾ ಇವೆಲ್ಲವೂ ಈ ಇಡೀ ವರ್ಷ ಸಣ್ಣ ಪುಟ್ಟದಾಗಿ ದೊಡ್ಡದೂ ಬರುತ್ತೆ, ಸಣ್ಣದೂ ಬರುತ್ತೆ, ಮೀಡಿಯಮ್ ರೀತಿಯಲ್ಲೂ ಕನ್ಯಾ ರಾಶಿಯವರು ಎದುರು ಹಾಕುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಚಾರದಲ್ಲಿ ತಾಳ್ಮೆ ಕಳ್ಕೊಂಡ್ಬಿಡ್ತೀರ, ಈ ಒಂದು ಮನಸ್ತಾಪದ ವಿಚಾರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ವರ್ಷದಲ್ಲಿ ಅಂದರೆ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಒಳ್ಳೆಯ ಯೋಗ ಇದೆ. ನಿಮಗೆ ಮದುವೆಯ ಯೋಗ ಕಂಡು ಬರುವಂಥದ್ದಾಗತ್ತೆ, ವಾಹನಗಳ ಯೋಗ ಕಂಡು ಬರುವಂಥದ್ದಾಗತ್ತೆ. ಮತ್ತು ನಿಮ್ಮ ಕೆಲವು ಜಟಿಲವಾದ ಸಮಸ್ಯೆಗಳು ಅಂದರೆ ತುಂಬ ಕಠಿಣವಾಗಿದ್ದು 2025 ಮತ್ತು ಈ 26ರಲ್ಲಿ ಮಾರ್ಚ್ 18ರವರೆಗೂ ಸ್ವಲ್ಪ ಕಠಿಣ ಅನ್ನಿಸ್ತಾ ಇತ್ತು. ಅದು ಯಾಕೋ ಬಿಡುಗಡೆ ಹೊಣ್ತಾ ಇರಲಿಲ್ಲ. ಬಟ್ ಈ 2026 ಮಾರ್ಚ್ ತಿಂಗಳ ನಂತರ ಒಂದೊಂದಾಗಿ ಆ ಸಮಸ್ಯೆಗಳು ಬಗೆಹರಿತಾ ಬರುತ್ತೆ. ವಾಹನದ ಯೋಗ ಮತ್ತು ಮದುವೆ ಯೋಗದ ಕೂಡಿ ಬರ್ತಾ ಇರೋದರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ತೆಗಿತೀರಾ, ಹೊಸಬರನ್ನು ನೀವು ಸೇರಿಸ್ಕೊಳ್ತೀರಾ, ಹೊಸಬರ ಒಂದು ಐಡಿಯಾ ತೊಗೊಳ್ತೀರಾ, ಅದನ್ನು ನಿಮ್ಮ ಒಂದು ನಾಲೆಜ್ಗೆ ಕನ್ವರ್ಟ್ ಮಾಡ್ಕೊಳ್ತೀರಾ, ಮತ್ತು ಹೊಸ ರೂಪದಲ್ಲಿ ಅವ್ರಿಗೂ ಐಡಿಯಾ ಕೊಡ್ತೀರಾ. ಈ ರೀತಿಯಲ್ಲಿ ಮಾಡ್ಕೊಂಡು ಹೋದದ್ದೇ ಆದಲ್ಲಿ ನಮ್ಮ ಬಿಸ್ನೆಸ್ ಈ 2026 ಪರಾಭವನಾಮ ಸಂವತ್ಸರದಲ್ಲಿ ಒಳ್ಳೆಯ ವ್ಯಾಪಾರ ಮಾಡ್ಬೋದು ಅಂತ ನೀವು ಡಿಸೈಡ್ ಮಾಡ್ಕೊಳ್ತೀರಾ. ಸೊ ಒಂದು ವ್ಯಾಪಾರಕ್ಕಾಗಿ ನೀವು ಬೇಕಾಗಿರತಕ್ಕಂಥ ಸಲಕರಣೆ ಅಂದರೆ ಫೈನಾನ್ಸ್ ಆಗಿರ್ಬೋದು, ಪದಾರ್ಥಗಳಾಗಿರ್ಬೋದು, ಜಾಗ ಆಗಿರ್ಬೋದು, ಎಲ್ಲವನ್ನು ಸೆಲೆಕ್ಟಿವ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ವ್ಯಾಪಾರದ ಸ್ಥಳ ಯಾವ ದಿಕ್ಕಿನಲ್ಲಿರಬೇಕು, ವಾಸ್ತು ಪ್ರಕಾರನೂ ಹೋಗ್ತೀರಾ, ಅಂಥ ಜಾಗ ಯಾವ ರೀತಿಯಲ್ಲಿ ಇದ್ದರೆ ಒಳ್ಳೆಯದು, ಬಿಸ್ನೆಸ್ ಅಂದರೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲವನ್ನ ಒಂದು ರೀತಿಯಲ್ಲಿ ತೆಗೆದುಕೊಂಡು ಈ ವರ್ಷ ಬಿಸ್ನೆಸ್ಸಿಗೆ ಕೈ ಹಾಕುವಂಥದ್ದಾಗತ್ತೆ. ಅಂದರೆ ಕನ್ಯಾ ರಾಶಿಯವರು ಒಳ್ಳೆಯ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಒಳ್ಳೆಯ ರೂಪ ತೆಗೆದುಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಶೇರ್ ಮಾರ್ಕೆಟು ಮತ್ತು ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಈ ಇನ್ವೆಸ್ಟ್ಮೆಂಟ್ ಅಂತೀವಲ್ಲ, ಪೋಸ್ಟ್ ಆಫೀಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಅದರಲ್ಲಿ ಉಳಿತಾಯ ಮಾಡಲು ಇಷ್ಟಪಡ್ತೀರಾ ಕನ್ಯಾ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವರ್ಷ ನಿಮಗೆ ಜೂನ್ 1ರ ನಂತರ ಅಂದರೆ 2ನೇ ತಾರೀಕು ಜೂನು ನಿಮಗೆ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥವ್ರು ಆಗ್ತಾರೆ. ಇಲ್ಲಿ ಗುರು ಬದಲಾವಣೆ ಅಂದರೆ ನಿಮಗೆ ಒಂದು ರೀತಿಯಲ್ಲಿ ಜೂನ್ 2ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕುವರೆಗೂ ನಿಮಗೆ ಕನ್ಯಾ ರಾಶಿಯವರಿಗೆ ಒಂದು ಸುವರ್ಣ ಕಾಲ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಗುರು ಕರ್ಕಾಟಕ ರಾಶಿಗೆ ಬಂದಾಗ ನಿಮಗೆ ಕೆಲವು ಗುರುಗಳ ಮಾರ್ಗದರ್ಶನ ಆಗ್ಬೋದು, ಕೆಲವು ಕೆಲಸಗಳು ಸುಲಭವಾಗುವಂಥದ್ದಾಗತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಗುವಂಥದ್ದಾಗತ್ತೆ, ಮತ್ತು ನಿಮಗೆ ಕೂಡಿಟ್ಟ ಹಣ ಒಂದು ರೀತಿಯಲ್ಲಿ ಫಲ ಜಾಸ್ತಿ ಸಿಗುವಂಥದ್ದಾಗತ್ತೆ. ಅದೇ ರೀತಿಯಾಗಿ ಹಣ ನಿಮಗೆ ಒಂದು ಹಂತದಲ್ಲಿ ಎಲ್ಲೋ ಸಿಕ್ಕಾಕೊಂಡಿರುತ್ತೆ, ಆ ಹಣ ನಿಮಗೆ ಬರುವಂಥದ್ದು ಡಿಲೇ ಆಗುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ, ಆ ಸಮಯಕ್ಕೆ ಬಂದರೆ ಖರ್ಚು ನೀವು ಬೇಗ ಮಾಡಿಬಿಡ್ತೀರಾ. ಹೀಗಾಗಿ ಈ ಜೂನ್ 2ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕುವರೆಗೂ ಆರ್ಥಿಕವಾಗಿ ಅಂದರೆ ನಿಮಗೆ ಬರತಕ್ಕಂಥ ಹಣ ಯಾರ್ದೋ ನೀವು ಕೊಟ್ಟಿರ್ತೀರ, ಅವರು ಕೊಡ್ತೀನಿ ಅಂತ ಹೇಳಿರ್ತಾರೆ ಜುಲೈನಲ್ಲಿ, ಅದು ಬರೋದಿಲ್ಲ, ನಿಮಗೆ ಅಕ್ಟೋಬರ್ 31ರ ನಂತರ ಬರುವಂಥದ್ದಾಗತ್ತೆ. ಬಟ್ ನೀವು ಉಳಿತಾಯ ಮಾಡಲಿಕ್ಕೆ ಯೋಜನೆ ಆಗ್ತಾ ಇರೋದ್ರಿಂದ ದೇವರು ಅಲ್ಲಿ ಏನು ಮಾಡುತ್ತಾನೆ, ನಿಮಗೆ ಬರ್ತಕ್ಕಂಥ ಆದಾಯವನ್ನು ಅಕ್ಟೋಬರ್ ನಂತರ ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತಾನೆ ಅಂತಲೇ ಹೇಳ್ಬೋದು. ಅಂದರೆ ಅಕ್ಟೋಬರ್ ನಂತರ ನಿಮಗೆ ಆರ್ಥಿಕವಾಗಿ ನಿಮ್ಮ ಒಂದು ಏನಿದೆ ಅದು ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನವೆಂಬರ್ 1ರಿಂದ ಜನವರಿ 24 ಮತ್ತೆ ಗುರು
ನಿಂದ ಕೆಲವು ಖರ್ಚುಗಳು ಧಾರ್ಮಿಕ ಕಾರ್ಯಗಳಿಗೆ ಜಾಸ್ತಿ ಮಾಡುವಂಥದ್ದು. ಅಂದರೆ ನಾ ಹೇಳಿದ್ನಲ್ಲ ಮುಂಚೆ ನಿಮಗೆ ವ್ಯಯ 11 ಇದೆ. ವ್ಯಯ 11 ಯಾಕೆ ಇದೆ ಅಂದರೆ ಮದುವೆಗಾಗಿರ್ಬೋದು, ಗೃಹ ಪ್ರವೇಶಕ್ಕಾಗಿರ್ಬೋದು, ಅಥವಾ ಯಜ್ಞ ಯಾಗಾದಿಗಳಿಗಾಗಿರ್ಬೋದು, ಉಪನಯನ ಮತ್ತಿತರ ಶುಭ ಕಾರ್ಯಗಳಿಗೆ ಅತಿಯಾಗಿ ಖರ್ಚು ಮಾಡುವಂಥದ್ದಾಗುತ್ತೆ. ಯಾವಾಗ ಅಕ್ಟೋಬರ್ 1 ಇದು ನವಂಬರ್ 1 ಜನವರಿ 24, ನವಂಬರ್, ಡಿಸೆಂಬರ್, ಜನವರಿ ಈ 3 ತಿಂಗಳು ನಿಮಗೆ ಧಾರ್ಮಿಕವಾಗಿ ಅನೇಕ ರೀತಿಯ ಖರ್ಚುಗಳು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಜನವರಿ 25 ನಂತರ ಪುನಃ ನಿಮಗೇನಾಗುತ್ತೆ ಅಂದರೆ ಲಾಭ ಒಳ್ಳೆ ಸಿಗುವಂಥದ್ದಾಗುತ್ತೆ. ಜನವರಿ 25 ನಂತರ ಮುಂದಿನ ಯುಗಾದಿವರೆಗೆ ಅಂದರೆ 2027 ಯುಗಾದಿ ಏನು ಬರುತ್ತಲ್ಲ ಮಾರ್ಚ್ವರೆಗೂ, ಅಲ್ಲಿವರೆಗೂ ನಿಮಗೆ ಒಂದು ರೀತಿಯಲ್ಲಿ ಒಳ್ಳೆ ಎತ್ತಿದ ಕೈ, ನಿಮಗೆ ಯಾವ ಒಂದು ಇದಕ್ಕೋದ್ರೂ ಒಳ್ಳೆಯ ಲಾಭ ಸಿಗುವಂಥದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಡಿಸೆಂಬರ್ 5 ನಿಮಗೆ ರಾಹು ಮತ್ತು ಕೇತು ಬದಲಾವಣೆಗಳು ಕಂಡು ಬರ್ತಾ ಇದೆ. ಇಲ್ಲಿ ಕೇತು ಬಂದುಬಿಟ್ಟು ನಿಮಗೆ ಸಿಂಹ ರಾಶಿಯಂತ್ರ ಕರ್ಕಾಟಕ ರಾಶಿಗೆ ಹೋಗ್ತಾರೆ, ರಾಹು ಕುಂಭ ರಾಶಿಯಂತ್ರ ಮಕರ ರಾಶಿಗೆ ಬರುವಂಥವ್ರು ಆಗ್ತಾರೆ. ಈ ಸಮಯದಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮ್ಮ ಒಂದು ಒಳಗಡೆ ಧೈರ್ಯ ಜಾಸ್ತಿ ಆಗುತ್ತೆ, ಧೈರ್ಯದಿಂದ ಕೆಲವು ಕೆಲಸ ಕಾರ್ಯಗಳು ಜಾಸ್ತಿ ಆಗುತ್ತೆ. ಈ ಒಂದು ಡಿಸೆಂಬರ್ ಸಮಯದಲ್ಲಿ ಉದ್ಯೋಗದಲ್ಲಿ ಒಳ್ಳೆಯ ಏರಿಳಿತ ಮತ್ತು ಏನಂತೀರ ಒಳ್ಳೆಯ ಪ್ರಕಾಶಮಾನವಾಗಿ ಕಾಣ್ತೀರ, ಒಳ್ಳೆಯ ಗೌರವ ಸಂಪಾದನೆ ಮಾಡ್ಕೊಳ್ಳುವಂಥದ್ದಾಗುತ್ತೆ, ಉದ್ಯೋಗ ಗಟ್ಟಿಯಾಗುತ್ತೆ. ಯಾರೆಲ್ಲ ಗೌರ್ಮೆಂಟಿಗೆ ಉದ್ಯೋಗಕ್ಕಾಗಿ ಅಪ್ಲೈ ಮಾಡಿದಿರೋ ಅದು ಸಿಗುವಂಥದ್ದಾಗುತ್ತೆ. ಒಳ್ಳೆಯ ಪರೀಕ್ಷೆಗೆ ಏನಾದರೂ ನೀವು ತೆಗೆದುಕೊಳ್ತಾ ಇದ್ದರೆ ಪರೀಕ್ಷೆಯ ಫಲಿತಾಂಶವು ಕೂಡ ನಿಮ್ಮ ಪರವಾಗಿ ಬರುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು. ಇನ್ನು ಕೋರ್ಟು ಕಚೇರಿಗಳು ಏನಾದರೂ ಇತ್ತು ಅಂದರೆ ಡಿಸೆಂಬರ್ 5 ನಂತರ ನಿಮಗೆ ಒಳ್ಳೆಯ ರಿಸಲ್ಟ್ ನಿಮ್ಮ ಪರವಾಗಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಭೂಮಿ ತಗಾದೆ ಇದು ಜಗಳ ನಡೀತಾ ಇದೆಯೋ ಅದು ಡಿಸೆಂಬರ್ 5 ನಂತರ ಕಡಿಮೆ ಆಗುವಂಥದ್ದಾಗುತ್ತೆ ಮತ್ತು ನಿಮ್ಮ ಪರವಾಗಿ ಎಲ್ಲರೂ ವಾದ ಮಾಡುವಂಥದ್ದಾಗುತ್ತೆ. ಕುಟುಂಬ ಸದಸ್ಯರು, ಹೊರಗಿನವರು, ಮತ್ತೊಬ್ಬರು, ಮಗದೊಬ್ಬರು ಅವ್ರು ಹೇಳಿರೋದು ಕರೆಕ್ಟ್ ಇದೆ ಅವರಿಗೆ ಸೇರುವಂಥದ್ದು ಅನ್ನೋದಾಗಿರ್ಬೋದು. ಏನೇ ಭಿನ್ನಾಭಿಪ್ರಾಯಗಳಾದರೂ ನಿಮಗೆ ಡಿಸೆಂಬರ್ 5 ನಂತರ ಅದು ಕಡಿಮೆಯಾಗಿ ನಿಮ್ಮ ಕಡೆಗೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಓವರಾಲ್ ಆಗಿ ತೊಗೊಳ್ಳೋದಾದರೆ ಕನ್ಯಾ ರಾಶಿಯವರಿಗೆ ಈ ಒಂದು 2026 ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ 70% ತುಂಬ ಚೆನ್ನಾಗಿದೆ. ಒಂದು ಗುರುವಿನಿಂದ, ಒಂದು ರಾಹುವಿನಿಂದ ಮತ್ತು ಶನಿ ಮಹಾರಾಜರಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದಾಗತ್ತೆ ಮತ್ತು ಒಳ್ಳೆಯ ಅಭಿವೃದ್ಧಿ ಆಗುವಂಥದ್ದಾಗತ್ತೆ. ಒಳ್ಳೆಯ ಯೋಗಗಳು ಕೂಡ ನಿಮಗೆ ಕೂಡಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲರಿಗೂ ಈ ಒಂದು ಯುಗಾದಿ ಹಬ್ಬದಿಂದ ನಿಮ್ಮ ವರ್ಷ ಈ ಪರಾಭವನಾಮ ಸಂವತ್ಸರ ಒಳ್ಳೆಯ ಯಶಸ್ವಿ ಕಡೆಗೆ ಸಾಗಲಿ ಅಂತಲೇ ನಾವು ಆಶಿಸುತ್ತೇವೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ನಿಮ್ಮ ರಾಶಾಧಿಪತಿ ಬುಧ ಈ ವರ್ಷ ನಿಮಗೆ ಅಷ್ಟು ಸಪೋರ್ಟಿವ್ ಆಗಿರೋದಿಲ್ಲ. ಹಾಗಾಗಿ ನೀವು ಬುಧ ಶಾಂತಿ ಮಾಡೋದು ತುಂಬ ಉತ್ತಮ. ಅದೇ ರೀತಿ ಬುಧನಿಗೆ ಸಂಬಂಧಪಟ್ಟಂತೆ ದೇವಸ್ಥಾನ ಪೂಜೆ ಪುನಸ್ಕಾರಗಳನ್ನು ಮಾಡುವುದು ತುಂಬ ಉತ್ತಮ. ಇಲ್ಲಿ ಬುಧಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ನೀವು ಚೆನ್ನಾಗಿ ಪಠಣೆ ಮಾಡಿ. ಅದು ಅದೇ ರೀತಿ ವಿಷ್ಣು ಸಹಸ್ರನಾಮ ಬುಕ್ ಇರುತ್ತಲ್ಲ, ಒಂದು 108 ಬುಕ್ ತೆಗೆದುಕೊಳ್ಳಿ. 108 ದಿನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಬುಕ್ಕನ್ನು ದಾನ ಮಾಡಿ, ಒಂದು ಸಂಕಲ್ಪದೊಂದಿಗೆ. ಅಂದರೆ ಒಂದು 108 ಬುಕ್ ತೊಗೊಂಡು ಬನ್ನಿ. ಅದು ಒಂದು 20 ರೂಪಾಯಿಗೆ ಸಿಗ್ಬೋದು, 50 ರೂಪಾಯಿಗೆ ಸಿಗ್ಬೋದು, 100 ರೂಪಾಯಿಗೂ ಸಿಗ್ಬೋದು. ನಿಮ್ಮ ಒಂದು ಬಜೆಟ್ ತಕ್ಕಂಗೆ ಹೋಗಿ ಒಟ್ಟಿಗೆ 108 ಬುಕ್ ತಂತಾನೆ ನಿಮ್ಮ ಒಂದು ದೇವರ ಕೋಣೆಯಲ್ಲಿ ಅದನ್ನು ಇಡಿ, ಸಂಕಲ್ಪ ಮಾಡಿ ನಿತ್ಯ ಒಬ್ಬೊಬ್ಬರಿಗೆ ಯಾರು ಓದ್ತಾರೋ ಅವರಿಗೆ ದಾನವಾಗಿ ನೀಡಿ, ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣದೊಂದಿಗೆ. ಹಾಗೆ ಬರೀ ಬುಕ್ಕು ಕೊಡಬೇಡಿ, ಏನೋ ಒಂದು 11 ರೂಪಾಯಿನೋ 21, 51, 101 ರೂಪಾಯಿ ಇಟ್ಬಿಟ್ಟು ಆ ಬುಕ್ಕನ್ನು ಬ್ರಾಹ್ಮಣರಿಗಾದರೂ ಕೊಡಿ, ಯಾರಾದರೂ ಓದುವಂಥವ್ರಿಗಾದರೂ ಕೊಡಿ. ಇದರಿಂದ ಅವರು ಪಠಣೆ ಮಾಡಿದಾಗ ಅವರು ಓದಿರತಕ್ಕಂತಹ ಪುಣ್ಯ ನಿಮಗೂ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಮ ರಾಶಾಧಿಪತಿ ಬುಧ ಆಗಿರೋದ್ರಿಂದ ನೀವು ಈ ಒಂದು ಓದಿಗೆ, ಧಾರ್ಮಿಕ ಕ್ರಿಯೆಗಳಿಗೆ ಎಷ್ಟು ಸಹಾಯ ಮಾಡ್ತೀರೋ ಅಷ್ಟು ನಿಮಗೆ ಪುನಃ ಬಂದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ದುರ್ಗಾದೇವಿ ಆರಾಧನೆ ಮಾಡಿ, ದುರ್ಗಾದೇವಿಯ ಒಂದು ಉಪವಾಸ ಮಾಡಿ, ಅಂದರೆ ಮಂಗಳವಾರ ದಿನ ದುರ್ಗಾರಾಧನೆ ಪೂಜೆ ಪುನಸ್ಕಾರಗಳು ಮಾಡಿ, ಆ ಒಂದು ದಿನ ಒಂದು ಹೊತ್ತು ಊಟ ಮಾಡಿ ಸಾಯಂಕಾಲ ದೇವಿ ಆರಾಧನೆಯೊಂದಿಗೆ ಏನು ದುರ್ಗಾದೇವಿಯ ಸ್ತುತಿಯಾಗಿರ್ಬೋದು ಮತ್ತು
ದುರ್ಗಾದೇವಿ ಅಷ್ಟೋತ್ತರ ಆಗಿರ್ಬೋದು ಪಠಣೆ ಮಾಡಿ. ಇದರಿಂದ ಮನಸ್ಸು ತುಂಬ ಶಾರ್ಪ್ ಆಗುತ್ತೆ ಮತ್ತು ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶನಿವಾರ ನೀವು ಸಾಧ್ಯವಾದಷ್ಟು ಶನಿದೇವರ ದರ್ಶನ ಮಾಡಿಕೊಳ್ಳಿ. ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರ ಪಠಣೆಗಳನ್ನು ಮಾಡಿ ಮತ್ತು ಶನಿದೇವರಿಗೆ ಕರಿ ಎಳ್ಳು ಮತ್ತು ತೈಲ ಅಭ್ಯಂಜನ ಅಂದರೆ ಈಗ ಹೇಳಿದ್ದೀವಲ್ಲ ಎಣ್ಣೆ, ಅದನ್ನು ಶನಿದೇವರಿಗೆ ನೀಡಿ. ಇದರಿಂದ ನಿಮಗೆ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಪರಿಹಾರಗಳು ಕನ್ಯಾ ರಾಶಿಯವರು. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ಒಂದು ಪರಾಭವ ಸಂವತ್ಸರ ಒಳ್ಳೆಯದಿದೆ. 70% ಒಳ್ಳೆಯದಿದೆ, 30% ಸ್ವಲ್ಪ ಕಷ್ಟಗಳು ಇದೆ. ಅದನ್ನು ಹೇಳಿದ್ದೀವಿ. ಕಷ್ಟಗಳು ಅಂತ ಹೇಳೋದಾದರೆ ನಿಮಗೆ ಅದೇ ಒಂದು ಸ್ವಲ್ಪ ಖರ್ಚುಗಳು ಬರುವಂಥದ್ದು, ಆಮೇಲೆ ಕೆಲವು ಕೆಲಸ ಕಾರ್ಯಗಳು ಅಡ್ಡಿ ಆತಂಕ, ಅದನ್ನು ನಿಮಗೆ ತಿಂಗಳು ವೈಸ್ ಹೇಳಿದ್ದೀವಿ. ಸೊ ಇಲ್ಲಿ ನಿಮಗೆ ಆಯಾ ದಿನಗಳಲ್ಲಿ ಸ್ವಲ್ಪ ಹುಷಾರಾಗಿರೋದು ಉತ್ತಮ. ಅದೇ ರೀತಿ ನಾವು ಮಾಸಿಕ ಭವಿಷ್ಯ ಹೇಳ್ತಾ ಇರ್ತೀವಲ್ಲ, ಅದರಲ್ಲಿ ಇದು ಆ್ಯಡ್ ಆಗುವಂಥದ್ದಾಗುತ್ತೆ. ಆ ಒಂದು ಸಮಯದಲ್ಲಿ ಆ ಒಂದು ಎಚ್ಚರಿಕೆ ಪರಿಹಾರಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಮುಂಚಿತವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಶ್ರೀ ಪರಾಭವನಾಮ ಸಂವತ್ಸರ ತಮಗೆ ಹೆಚ್ಚಿನ ಆಯುಷು, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಆ ಗುರುರಾಯರು ಕಾಪಾಡಲಿ. ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಶಕ್ತಿಯನ್ನು ದಯಪಾಲಿಸಲಿ ಮತ್ತು ತಮಗೆ ಇರತಕ್ಕಂಥ ಅಡೆತಡೆಗಳು ದೂರವಾಗಲಿ ಅಂತ ಪ್ರಾರ್ಥಿಸುತ್ತೇವೆ. ಮತ್ತೊಮ್ಮೆ ತಮಗೂ ತಮ್ಮ ಕುಟುಂಬ ಸದಸ್ಯರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.